ಹೊಟ್ಟೆಲಿ ಇಬ್ರು ಅವಳಿ ಮಕ್ಕಳು ಇದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು. ಗಂಗಾ ಬದುಕಿದ್ದಿದ್ರೆ ಇಷ್ಟೊತ್ತಿಗೆ ನನಗೆ ನಿನ್ನಂತ ಇಬ್ರು ಹೆಣ್ಮಕ್ಳು, ಅಭಿ ಅಂತ ಇಬ್ರು ಗಂಡು ಮಕ್ಕಳು ಇರ್ತಿದ್ರು. ಅಭಿ ದಿವ್ಯಾ ನಿನ್ ಮಕ್ಳೇ ಅಳಿಮಯ್ಯ. ಅದಕ್ಕೇನಾರಿ ನಾವಂದ್ರೆ ನಿನಗಿಷ್ಟ? ಅದಕ್ಕೆ ಅಂತಾನೆ ಹೇಳೋದಕ್ಕಾಗಲ್ಲ, ಹಾಗಂತ ಯಾಕೆ ಅಂತಾನೂ ಹೇಳಕ್ಕಾಗಲ್ಲ. ಇಷ್ಟ ಅಷ್ಟೇ. ನೀವ್ ಬರ್ತೀರಾ ಅಂತ ನಾನು ಊಹಿಸೇ ಇರ್ಲಿಲ್ಲ ರೀ. ನೀವ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ರೀ. ನಿನ್ನ ನೋಡಿದ್ರೆ ನನಗೆ ಸಂತೋಷ ಆಗುತ್ತಮ್ಮ. ನಿನಗೆ ನೋವಾದ್ರೆ ನಾನು ಬರ್ದೆ. ಖಂಡಿತವಾಗ್ಲೂ ಮಾತಾಡ್ತೀನಮ್ಮ. ನಿಮ್ಮಮ್ಮನಿಗೆ ಧೈರ್ಯ ಹೇಳ್ತೀನಿ. ನಾಣಿ ಸರ್, ಅವರಿಗೆ ಪ್ರಜ್ಞೆ ಬಂದಿದೆಯೋ ಇಲ್ವಾ ಹೋಗಿ ನೋಡು. ಸರಿ ಸರ್. ಎಲ್ಲಿಗೆ ಹೋಗ್ತಿದ್ಯಾ? ಜಾನಕಿ ದೇವಿ ಅವ್ರನ್ನ ನೋಡೋದಕ್ಕೆ. ಲೇಡೀಸ್ ವಾರ್ಡ್ಗೆ ಜೆಂಟ್ಸ್ ಯಾಕೋ? ಹಾಗಾದ್ರೆ ನಾನು ಹೋಗಿ ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ರೀ. ಏನಮ್ಮ ನೀನು ಆರೋಗ್ಯ ಸರಿ ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ ಬರ್ತೀಯಾ? ಬುದ್ಧಿ ಏನಾದ್ರೂ ಇದ್ಯಾ ನಿಂಗೆ? ಆರೋಗ್ಯ ಚೆನ್ನಾಗಿಲ್ದಿರೋದು ಅಬ್ಬಿಗಲ್ವಾ, ಅದಕ್ಕೆ ಅವ್ರಿಗಲ್ಲ ರೀ. ನೀನ್ ಸುಮ್ನೆರಮ್ಮ, ಮಧ್ಯದಲ್ಲಿ ತಲೆ ಹಾಕ್ಬೇಡ ಸುಮ್ನೆ. ನೀವ್ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರ ಮಾವ? ಹೌದು, ಅಷ್ಟಕ್ಕೂ ನೀವ್ಯಾವಾಗ ಬಂದ್ರಿ? ನಾವ್ ಯಾವಾಗ್ಲೂ ಬಂದ್ವಿ ಕಣೋ. ನೀವ್ ನಮ್ಮನ್ನ ನೋಡಿದ್ರೆ ಅಲ್ವಾ? ಅಷ್ಟಕ್ಕೂ ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಅದೇನ್ ಅಳಿಮಯ್ಯ, ನೀನ್ ಯಾಕೆ ಬಂದಿದೀಯೋ ನಾವು ಅದಕ್ಕೆ ಬಂದಿದ್ದೀವಿ. ಅಭಿಗ್ ಹೀಗಾಗಿದೆ ಅಂತ ನಿಮ್ಗೆ ಗೊತ್ತಾಯ್ತು? ಹೇಗೋ ಗೊತ್ತಾಯ್ತು ಬಿಡಮ್ಮ, ಇವಾಗ ಅದು ಅಗತ್ಯನಾ? ನಾಣಿ ಹೋಗಿ ನೋಡ್ಕೊಂಡು ಬಾ. ಸರ್, ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ ಅಲ್ವಾ, ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಒಳ್ಳೇದು. ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮನ ಹತ್ರ ಮಾತಾಡೋಣ. ಓಕೆನಾ ಬಂಗಾರ? ಅಮ್ಮ, ಯಾರಾದ್ರೂ ಪೇಷಂಟ್ ಆದ್ಮೇಲೆ ಹಾಸ್ಪಿಟಲ್ಗೆ ಬರ್ತಾರೆ. ನಮ್ಮ ಅದೃಷ್ಟ ಏನೋ ಹಾಸ್ಪಿಟಲ್ಗೆ ಬಂದ ಮೇಲೆ ಪೇಷಂಟ್ ಆಗ್ತಿದೀವಿ. ಜೈ ಬಗ್ಗೆ ಅಭಿ ಹತ್ರ ಕೆಟ್ಟದಾಗಿ ಹೇಳ್ದಿವಿ ಅಂತ ಆ ಕೇಶವ ಜೈಗೆ ಹೇಳ್ತಾನೇನೋ ಅಂತ ಒಂದು ಟೆನ್ಷನ್, ಜೈ ಗಂಗನ ನೋಡ್ಬಿಡ್ತಾನೋ ಅಂತ ಇನ್ನೊಂದು ಟೆನ್ಷನ್, ದಿವ್ಯಾ ಅಭಿ ತನ್ನ ಮಕ್ಕಳೇ ಅಂತ ಜೈಗೆ ಗೊತ್ತಾಗ್ಬಿಡುತ್ತೇನೋ ಅಂತ ಒಂದು ಟೆನ್ಷನ್, ಅಭಿಗೆ ಏನಾಗುತ್ತೋ ಅಂತ ಇನ್ನೊಂದು ಟೆನ್ಷನ್, ಗಂಗಾಗೆ ಹಳೇದೆಲ್ಲ ನೆನಪಿಗೆ ಬರುತ್ತೇನೋ ಅಂತ ಅದೊಂದು ಟೆನ್ಷನ್. ಹೊಟ್ಟೆಗೆ ಅನ್ನ ತಿನ್ನೋರು ಯಾರಿಗಾದ್ರೂ ಇಷ್ಟು ಟೆನ್ಷನ್ ಇರುತ್ತಾ ಚಂದ್ರಿಕಾ? ಒಂದ್ ವೇಳೆ ಇದೆ ಅಂದ್ಕೋ, ಹಾಸ್ಪಿಟಲ್ ಇದ್ದು ಕೂಡ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋಕಾಗದೆ BP ಹೆಚ್ಚಿಸ್ಕೊಳ್ಳೋ ನಮ್ಮಷ್ಟು ದುರದೃಷ್ಟರು ಯಾರಾದ್ರೂ ಇರ್ತಾರ ಹೇಳೋ? ಏನೇ ನಾನು ಪೇಜ್ ಡೈಲಾಗ್ ಹೇಳಿದ್ರು ನೀನ್ ಸೈಲೆಂಟ್ ಆಗಿದೀಯಾ? ಏನ್ ಯೋಚನೆ ಮಾಡ್ತಿದೀಯಾ? ಡಾಕ್ಟ್ರು ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು, ಹೊರಗಡೆ ಬಂದು ಯಾವ ವಿಷಯನೂ ಹೇಳಲಿಲ್ಲ. ಅಥವಾ ಹೊರಗೆ ಬಂದು ಅಭಿ ಹೋಗ್ಬಿಟ್ಟ ಅಂತಾರ? ಲೇಲೆ ಅದು ಬಾಯ ಇನ್ನೇನಾದ್ರೂನಾ? ಪಾಪ ಚಿಕ್ಕ ಹುಡುಗ ಕಣೆ, ಅಶುಭ ಮಾತಾಡಬೇಡ. ನಾನ್ ಹೇಳಿದ ಮಾತ್ರಕ್ಕೆ ಅದು ನಿಜ ಆಗತ್ತೇನ್ರಿ? ನಿಜ ಆಗುತ್ತೋ ಸುಳ್ಳಾಗುತ್ತೋ, ಅಭಿಗೂ ನಮಗೂ ಯಾವ ಜಗಳನೂ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಗಂಗಾ ಜೊತೆ ಕೂಡ ಯಾವ ಸಮಸ್ಯೆನೂ ಇಲ್ಲ. ಏನೋ ನಮ್ ಜೀವನಕ್ಕೋಸ್ಕರ ಆ ರಹಸ್ಯನ ಮುಚ್ಚಿಡ್ತಿದೀವಿ ಅಷ್ಟೇ. ಅದನ್ನು ಮೀರಿ ಪಾಪ ಮಾಡ್ಬೇಡ್ವೆ. ನಮಗೂ ಒಬ್ಳು ಮಗಳಿದ್ದಾಳೆ. ಹಾ, ಆ ಮಗಳಿಗೋಸ್ಕರನೇ ಅಲ್ವಾ ಇದೆಲ್ಲ? ಇಲ್ಲ ಅಂದ್ರೆ ನೀವು ನಾನು ಕಟ್ಕೊಂಡು ಹೋಗೋದಕ್ಕ ಮಾಡ್ತಿದೀವಿ. ನಾವು ಹೆಸರಿಗೆ ವಿಲನ್ಸೆ ಆದ್ರೂ ನಮ್ಮಲ್ಲಿ ಕಾಮಿಡಿ ಕೂಡ ಇದೆಯೇ, ಹಾಗೇನೆ ಸೆಂಟಿಮೆಂಟ್ ಕೂಡ ಇದ್ರೆ ಚೆನ್ನಾಗಿರತ್ತೆ. ಮೊದ್ಲು ನಾವು ಬದುಕೋದು ಉದ್ಧಾರ ಆಗೋದು ಮುಖ್ಯ. ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿ ಕರುಣೆ ತೋರಿಸಿ ಸಹಾಯ ಮಾಡೋ ಸ್ಥಿತಿಲಿ ನಾವಿಲ್ಲ. ಅದು ನಿಜನೇ ಅಂದ್ಕೋ. ಅದಕ್ಕೆ ನನ್ ಮಾತ್ ಕೇಳಿ.
ಗಂಗಾಗೆ ಯಾವ ಕ್ಷಣದಲ್ಲಾದ್ರೂ ಪ್ರಜ್ಞೆ ಬರಬಹುದು. ಅವಳಿಗೆ ಪ್ರಜ್ಞೆ ಬಂದ್ರೆ ಹೊರಗಡೆ ಬರ್ತಾಳೆ. ಜೈ ನೋಡ್ಬಿಡ್ತಾನೆ. ಅಷ್ಟರಲ್ಲಿ ಜೈನ ನಾವ್ ಇಲ್ಲಿಂದ ಕಳಿಸ್ಬೇಕು. ಅಬ್ಬಾ, ಜೈ ಯಾಕೆ ಹೋಗ್ತಾನೆ? ಅಭಿ ಬಗ್ಗೆ ಗುಡ್ ನ್ಯೂಸ್ ಕೇಳೋವರೆಗೂ ಜೈ ಇಲ್ಲಿಂದ ಕದ್ಲಲ್ಲ. ಮೊದಲು ನೀವು ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಸ್ಬಿಡಿ. ಏನೋ ಒಂದ್ ಹೇಳಿ ಜೈನ ಕಳಿಸ್ಬಿಡೋಣ. ಅಯ್ಯೋಯ್ಯೋ, ನಾಣಿ ಏನಾದ್ರೂ ಗಂಗಾನ ನೋಡಿದ್ರೆ? ಅಬ್ಬಾ, ಶತಕೋಟಿ ದರಿದ್ರಗಳಿಗೆ ಅನಂತ ಕೋಟಿ ಉಪಾಯಗಳು. ಅವನು ಕೂಡ ಯಾವ್ದೋ ಒಂದ್ ರೀತಿಲಿ ಮ್ಯಾನೇಜ್ ಮಾಡ್ಬೇಕು. ಮನೆಗೆ ಹೋಗಿ ಹೊಟ್ಟೆ ತುಂಬಾ ತಿಂದು ಹಾಯಾಗಿ ನಿದ್ದೆ ಮಾಡ್ದೇನೆ ನಾವು ಇಷ್ಟು ಕಷ್ಟಪಡೋದು ಅಗತ್ಯನ ಚಂದ್ರಿಕಾ? ಜೈನ ಮನೆ ಕಳ್ಸಿ ನಾಣಿನ ಮ್ಯಾನೇಜ್ ಮಾಡಿದ್ಮೇಲೆ ಆ ಕೆಲ್ಸನೂ ಮಾಡೋಣ, ನಡೀರಿ. ಡಾಕ್ಟರ್, ಅಭಿ ಹೇಗಿದ್ದಾನೆ? ಔಟ್ ಆಫ್ ಡೇಂಜರ್ ಸರ್. ಲಕ್ಕಿಲಿ ಸೇವ್ ಮಾಡೋದಕ್ಕಾಯ್ತು. ಥ್ಯಾಂಕ್ ಯು ಡಾಕ್ಟರ್. ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಸರ್. ರೈಟ್ ಟೈಮ್ ನಮ್ಮನ್ನು ಕರೆಸಿ ಎಕ್ವಿಪ್ಮೆಂಟ್ ತರಿಸಿ ಪೇಷಂಟ್ನ ಬದುಕಿಸಿದ್ರಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಸಕ್ಸಸ್ ಇನ್ ಅವರ್ ಕೆರಿಯರ್. ರಿಸ್ಕ್ ಆದರೂ ಒಂದು ಲೈಫ್ನ ಕಾಪಾಡಿದೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ರಿ. ಥ್ಯಾಂಕ್ ಯು ಸರ್. ಅವ್ರು ಹೇಗಿದ್ದಾರೆ ಮೇಡಮ್? ನಥಿಂಗ್ ಟು ವರಿ. ಸ್ಟ್ರೆಸ್ ಜಾಸ್ತಿ ಆಗಿ BP ಜಾಸ್ತಿ ಆಗಿ ಫ್ಲಕ್ಚುಯೇಟ್ ಆಗಿದೆ. ಸದ್ಯಕ್ಕೆ ರೆಸ್ಟ್ ಮಾಡಕ್ ಹೇಳಿದೀವಿ. ಈಗ ನಿದ್ರೆ ಮಾಡಿದ್ದಾರೆ. ಫ್ಲೂಯಿಡ್ ಕೊಡ್ತಾ ಇದೀವಿ. 1-2-3 ಅವರ್ಸ್ ಅಲ್ಲಿ ಪ್ರಜ್ಞೆ ಬರುತ್ತೆ. ಡಾಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ಸ್. ನಿಮ್ಮ ಫೀಸ್ ಎಷ್ಟೋ ಹೇಳಿದ್ರೆ ನಾನೇ ಹತ್ರ ಕಳಿಸ್ತೀನಿ. ನೋ ನೀಡ್ ಸರ್. ಇವ್ರಿಗೆ ನೀವೇನೂ ಅಲ್ಲ ಅಂತ ಗೊತ್ತಾಯ್ತು. ಇವ್ರಿಗೋಸ್ಕರ ನೀವೇ ಇಷ್ಟು ಮಾಡಿರ್ಬೇಕಾರೆ ಡಾಕ್ಟರ್ಸ್ ಆಗಿ ನಾವಿಷ್ಟು ಮಾಡಬಾರ್ದಾ? ಬರ್ತೀವಿ ಸರ್. ಅಮ್ಮಯ್ಯ, ಗಂಡಾಂತರ ತಪ್ತು ಅಂತ ಆಯ್ತು. ದೇವ್ರು ಇದ್ದಾನೆ ಅಳಿಮಯ್ಯ. ಹೌದು ರೀ, ನಮ್ ಜೈಯೇ ಅವನ್ನ ಕಾಪಾಡಿದ್ದು. ಜೈ, ನೀನ್ ಹೋಗ್ ಮನೆಗೆ ರೆಸ್ಟ್ ತಗೋ. ನಾನೇನ್ ಟಯರ್ಡ್ ಆಗಿಲ್ಲ ಅತ್ತೆ, ನನ್ನ ಬಗ್ಗೆ ವರಿ ಮಾಡ್ಕೋಬೇಡಿ. ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು ಅಲ್ವಾ ಅಳಿಮಯ್ಯ? ಇನ್ನು ನೀನು ಹಾಸ್ಪಿಟಲ್ ಇರೋದು ಯಾಕೆ? ಹೌದು ಸರ್, ನೀವು ಮನೆಗೆ ಹೋಗಿ, ನಾವೆಲ್ಲ ನೋಡ್ಕೋತೀವಿ. ಹೋಗು ಜೈ, ನಾವ್ ಇಲ್ಲೇ ಇದ್ದು ನೋಡ್ಕೋತೀವಿ. ಏನಾದ್ರೂ ಅಗತ್ಯ ಇದ್ರೆ ನಿನಗೆ ಫೋನ್ ಮಾಡ್ತೀವಿ. ನೀವಿಷ್ಟು ದೂರ ಬಂದಿರೋದೇ ಹೆಚ್ಚು ಸರ್. ಮನೆಗೆ ಹೋಗಿ ನಾವು ನೋಡ್ಕೋತೀವಿ ಸರ್. ಓಕೆ, ದಿವ್ಯನ್ನು ಕರ್ಕೊಂಡು ಹೋಗ್ತೀನಿ. ಬೆಳಿಗ್ಗೆನೆ ಬರ್ತೀನಿ. ಮನೆಗೆ ಹೋಗೋಣ ಬಂಗಾರ. ನೀವು ಹೋಗಿರಿ, ನಾನು ಇಲ್ಲೇ ಇರ್ತೀನಿ. ಅಮ್ಮನಿಗೂ ಅಣ್ಣನಿಗೂ ಏನೂ ಆಗಲ್ಲಮ್ಮ. ಮತ್ತೆ ಬೆಳಿಗ್ಗೆನೆ ಬಂದ್ಬಿಡೋಣ, ಸರಿನಾ? ನಾಣಿ ಸರ್, ಏನಾದರೂ ಅರ್ಜೆಂಟ್ ಇದ್ರೆ ಎನಿ ಟೈಮ್ ಕಾಲ್ ಮಾಡು. ಓಕೆ? ಓಕೆ ಸರ್. ಬಂಗಾರ, ನಡಿ ಹೋಗೋಣ. ನಾವು ಕೂಡ ಮನೆಗೆ ಹೋಗೋಣ ಪೌಡ್ರು. ಅದೇನೆ, ಅಳಿಯನ ಹತ್ರ ಈಗಷ್ಟೇ ಇಲ್ಲೇ ಇರ್ತೀವಿ ಅಂತ ಹೇಳಿದ್ವಿ ಅಲ್ವಾ? ಬಾ, ಜೈ ಒಬ್ನೇ ಹೋಗಿದ್ರೆ ನಮ್ಗೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಅದ್ರ ಜೊತೆಗೆ ದಿವ್ಯಾ ಹೋಗಿದ್ದಾಳೆ. ನಿತ್ಯ ತರ ನಮ್ಮಮ್ಮ ಇದ್ದಾಳೆ ಅಂತ ದಿವ್ಯಾ ಜೈ ಹತ್ರ ಹೇಳಿದ್ರೆ ಕತೆ ಮುಗೀತು. ಅಯ್ಯೋ, ನಿಜನೇ ಚಂದ್ರಿಕಾ. ಮತ್ತಿಲ್ಲಿ ನಾಣಿ ಗಂಗನ ನೋಡ್ಬಿಟ್ರೆ? ಬಾ, ಅದನ್ನ ನಾನ್ ಮ್ಯಾನೇಜ್ ಮಾಡ್ತೀನಿ. ಲೇ ನಾಣಿ, ನೀನ್ ಅಭಿನ್ ನೋಡ್ಕೋ. ನಿನ್ ಹೆಂಡತಿಗೆ ಜಾನಕಿ ದೇವಿ ನೋಡ್ಕೊಳಕ್ ಹೇಳು. ನೀನ್ ಮಿಸ್ ಆಗಿ ಕೂಡ ಲೇಡೀಸ್ ವಾರ್ಡ್ಗೆ ಹೋಗ್ಬೇಡ, ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ. ಅಷ್ಟಕ್ಕೂ ನೀವ್ಯಾರ ನೋಡ್ಕೋತೀರಾ? ನನ್ನ ನೋಡ್ಕೋತಾಳೆ ಕಣೋ. ನಾವು ಮನೆಗೆ ಹೋಗ್ತಿದ್ದೀವಿ. ಅದೇನ್ರಿ ಇಲ್ಲೇ ಇರ್ತೀವಿ ಅಂತ ಹೇಳಿದ್ರಿ? ನಮ್ ಜೈನ ಮನೆಗ್ ಕಳ್ಸೋದಕ್ ಹಾಕಿ ಹೇಳಿದ್ವಮ್ಮ. ಆದ್ರೂ ಇಬ್ರನ್ನ ನೋಡ್ಕೊಳ್ಳೋದಕ್ಕೆ ಇಷ್ಟ ಜನ ಯಾಕೆ? ಅನ್ಕೊಂಡಿದ್ದೆ ನೀವು ಕೈ ಕೊಡೋ ಮೋಸಗಾರರು ಅಂತ. ಕೈ ಕೊಡ್ದೇನೆ. ನಾನು ಮಹಾತ್ಮ ಗಾಂಧಿ ಹಾಗೆ, ನನ್ನ ಹೆಂಡತಿ ಮದರ್ ತೆರೇಸಾ ಹಾಗೆ ಊರವ್ರಿಗೆಲ್ರಿಗೂ ಸೇವೆ ಮಾಡ್ಬೇಕೇನೋ? ಬೇಕಾಗಿಲ್ಲ, ದಯಮಾಡಿಸಿ. ಲೇ ನಾಣಿ, ಏನೇ ಅಗತ್ಯ ಇದ್ರೂ ಫೋನ್ ಮಾಡು, ನಮ್ಗಲ್ಲ.
108ಗೆ. ಇವ್ರೇನ್ ವ್ಯಕ್ತಿಗಳ್ರಿ, ಕ್ಷಣಕ್ಕೊಂದ್ ಮಾತು ಬದಲಾಯಿಸ್ತಾರೆ. ಅವ್ರ ಬಗ್ಗೆ ನನಗೆ ಗೊತ್ತು ಬಿಡಿ, ನೀವೇನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ. ಮೀನಾಕ್ಷಿ, ನಿನ್ ಮನೆಗೆ ಹೋಗು. ಅದ್ಕೆನ ಬಿಟ್ಟು ನಾನ್ ಹೇಗ್ ಹೋಗ್ಲಿ ರೀ? ಮನೆಗೆ ಹೋಗಿ ನಾನೇನ್ ಮಾಡ್ಬೇಕು? ಇಲ್ಲಿ ನಾನು ಇದ್ದೀನಲ್ವೇ ಮೀನಾಕ್ಷಿ. ನಿನ್ ಮನೆಗೆ ಹೋಗಿ ರೆಸ್ಟ್ ತಗೋ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನು? ಅದಕ್ಕೆ ಅವ್ರಿಗೆ ಹೀಗಿರ್ಬೇಕಾದ್ರೆ ನಾನ್ ಹೇಗ್ ರೆಸ್ಟ್ ತಗೊಳ್ಳಿ? ಇಂಥ ಸಮಯದಲ್ಲಿ ಪಕ್ಕದಲ್ಲಿ ಇರ್ಲಿಲ್ಲ ಅಂದ್ರೆ ಇನ್ಯಾವಾಗಿರ್ಲಿ ರೀ? ಆದ್ರೂ ಕೇಶವನ್ ನೋಡ್ಕೊಳ್ಳಿ ಅಂತ ನಮ್ಮ ಅಣ್ಣಂಗೆ ಫೋನ್ ಮಾಡಿ ಬಂದಿದ್ದೀನಿ. ಹೌದು ಮೀನಾಕ್ಷಿ, ಅಪಾಯ ಬಂದಾಗಲೇ ಸಹಾಯ ಮಾಡಬೇಕು, ಜೊತೆಗಿರ್ಬೇಕು ಅಂತ ಗಂಗಾ ಮೇಡಮ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಹಾಗೇನೆ ಎಷ್ಟೋ ಜನರಿಗೆ ಮೇಡಮ್ಮು ಜೊತೆಯಾಗಿ ನಿಂತಿದ್ರು. ದುಡ್ಡಿರೋರ್ ಮನೇಲಿ ಹುಟ್ಟಿದ್ರು ಬಡತನದಲ್ಲಿ ಬೆಳೆದಿದ್ದಕ್ಕೆ ಅನ್ಸುತ್ತೆ. ಇನ್ನೊಬ್ರ ಕಷ್ಟ ಕಣ್ಣೀರು ನೋಡಿದ್ರೆ ಗಂಗಾ ಮೇಡಮ್ ಅವರು ನೋವು ಪಡ್ತಿದ್ರು, ತಕ್ಷಣ ಸಹಾಯ ಮಾಡ್ತಿದ್ರು. ದುಡ್ಡು ಮನುಷ್ಯನ ಬದಲಾಯಿಸುತ್ತೆ ಅಂತಾರೆ, ಆದರೆ ಗಂಗಾ ಮೇಡಮ್ ಅವರು ಜೈ ಸಾರ್ಗೆ ಹೆಂಡತಿಯಾಗಿದ್ರು. ರೂಪಾ ಮೇಡಮ್ ಅವ್ರ ಮಗಳು ಅಂತ ಗೊತ್ತಾದರೂ ಅವರಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಬರಲಿಲ್ಲ, ಗರ್ವ ಬರಲಿಲ್ಲ. ಅಂತ ಒಳ್ಳೆ ವ್ಯಕ್ತಿಗೆ, ಆ ದೇವತೆಗೆ ಸಾವು ಹೇಗ್ ಬಂತು? ಸುಮ್ನಿರ್ರಿ. ಗಂಗಾ ಮೇಡಮ್ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಮ್ ಜೊತೆನೆ ನಮ್ ಪಕ್ಕದಲ್ಲೇ ಇದ್ದಾರೆ. ನಿಮ್ಗೆ ಜೈಸರಲ್ಲಿ ಗಂಗಾ ಮೇಡಮ್ ಅವ್ರು ಕಾಣಿಸೋದಿಲ್ವಾ? ಮೇಡಮ್ ಅವ್ರ ನೆನ್ಪಲ್ಲೇ ತಾನೇ ಸರ್ ಇದೆಲ್ಲ ಮಾಡ್ತಿರೋದು. ನಿಜನೇ ಮೀನಾಕ್ಷಿ, ಅಬಿಗಿಂಗ್ ಆಗಿದೆ ಅಂತ ಗೊತ್ತಾಗಿ ಅವ್ರು ಎಷ್ಟು ನೋವು ಪಟ್ರು, ನಿರ್ಲಕ್ಷ್ಯ ತೋರಿಸ್ದೆ ಅಂತ ನನಗೆ ಬೈದ್ರು ಕೂಡ. ಸಾರ್ ಬರಲಿಲ್ಲ ಅಂದಿದ್ರೆ ಇವತ್ತು ಅಭಿ ಬದುಕೇ ಇರ್ತಿರ್ಲಿಲ್ಲ. ಮಕ್ಕಳಿಗೆ ಸರ್ಗೆ ಯಾವ ಋಣಾನುಬಂಧ ಇದೆಯೋ ಏನೋ, ನಮಗೂ ಜಾನಕಿ ದೇವಿಯವ್ರಿಗೂ ಯಾವ ಅನುಬಂಧ ಇದೆಯೋ ಏನೋ. ಅದಕ್ಕೆ ಅವ್ರಿಗೆ ಯಾವ ಜನ್ಮದಲ್ಲಿ ನಾವು ಋಣವಾಗಿದ್ದೀವೋ ಏನೋ, ಈ ಜನ್ಮದಲ್ಲಿ ಆ ಋಣ ತೀರಿಸ್ಕೋತಿದ್ದೀವಿ. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಗಂಗಾ ಮೇಡಮ್ ಅವ್ರ ಬಗ್ಗೆ ಹೇಳಿದ ಪ್ರತಿ ಸರಿನೂ ನನಗೆ ಜಾನಕಿ ಅದಕ್ಕೆ ಅವರೇ ನೆನಪಿಗೆ ಬರ್ತಾರೆ. ಮೇಡಮ್ ಅವ್ರನ್ನ ನಾನು ನೋಡಿಲ್ಲ, ಆದರೆ ನನ್ಗನ್ಸೋ ಹಾಗೆ ಮೇಡಮ್ ಅವರು ಜಾನಕಿ ಅದಕ್ಕೆ ಅವ್ರ ಹಾಗೆ ಇರ್ತಾರೆ ಅನ್ಕೊಂಡಿದ್ದೀನಿ ರೀ. ಹೌದು ಮೀನಾಕ್ಷಿ, ಜಾನಕಿ ದೇವರಿಗೆ ಪ್ರಜ್ಞೆ ಬಂದ್ಮೇಲೆ ನಾನು ಈ ವಿಷಯನ ಅವ್ರ ಹತ್ರ ಹೇಳಬೇಕು. ಅವ್ರಿಗೆ ಪ್ರಜ್ಞೆ ಬರ್ತಿದ್ದಾಗೆ ನನಗೆ ಹೇಳು. ಇಳಿ ಬಂಗಾರ. ಜೈ, ಇಷ್ಟೊತ್ತಲ್ಲಿ ದಿವ್ಯಾನ ಯಾಕೆ ಕರ್ಕೊಂಡು ಬಂದಿದ್ಯಾ? ದಿವ್ಯಾ ಡಲ್ ಆಗಿದ್ದಾಳಲ್ಲ ಕಂದ, ಏನಾಯ್ತು? ನಿನ್ನೆ ಅಭಿ ನನಗೆ ಬೈದ ಅಂತ ಅವರಮ್ಮ ಅಭಿನ ನೈಟ್ ಎಲ್ಲ ಮಳೆಲ್ ನಿಲ್ಸಿದ್ರಂತೆ. ಮಳೆಲ್ ನೆಂದು ಅಭಿಗೆ ಫೀವರ್ ಬಂದಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಯ್ಯಯ್ಯೋ ಅಯ್ಯೋ, ಎಂತ ಕೆಲಸ ಆಗೋಯ್ತು. ಅಭಿ ಈಗ ಹೇಗಿದ್ದಾನೆ ಕಂದ? ಪರವಾಗಿಲ್ಲ ಚಿಕ್ಕಮ್ಮ, ಟ್ರೀಟ್ಮೆಂಟ್ ನಡೀತಿದೆ. ದಿವ್ಯಾ ಯಾಕೆ ಹಾಸ್ಪಿಟ್ಲಲ್ಲಿ ಇರೋದು ಅಂತ ನಾನೇ ಮನೆಗೆ ಕರ್ಕೊಂಡು ಬಂದೆ. ಏನೋ ಇದು, ನಾವು ಕಷ್ಟಪಡ್ತಿರೋದು ಸಾಲದು ಅಂತ ನಮ್ಮಿಂದ ಬೇರೆಯವರು ಕಷ್ಟಪಡ್ಬೇಕಾ? ಅವ್ರ ತಪ್ಪೇನೂ ಇಲ್ಲ. ನಮ್ಮ ಅಣ್ಣನೇ ಇವ್ರಿಗೆ ಬೈದ, ಇವ್ರೇನ್ ಹೇಳಲಿಲ್ಲ. ಆದ್ರೆ ಅಮ್ಮನ ಕೋಪ ಬಂದು ಇವ್ರಿಗೆ ಸಾರಿ ಹೇಳು ಅಂದ್ಲು. ಅಣ್ಣ ಹೇಳಲ್ಲ ಅಂದ. ಆದ್ರೂ ಇದೆಲ್ಲ ನಮ್ಮಿಂದಾನೇ ಆಗಿದ್ದಲ್ವಾ? ಇಲ್ಲ ರೀ, ಇವ್ರಿಗೇನು ಹೇಳ್ಬೇಡಿ. ಅಣ್ಣ ಅಷ್ಟೊಂದು ಬೈದ್ರು ಕೂಡ ಕೋಪ ಮಾಡ್ಕೊಳ್ದೇನೆ ಅಣ್ಣನ್ಗೋಸ್ಕರ ಇವ್ರು ಬಂದ್ರು, ನಮ್ಗ್ ಧೈರ್ಯ ಹೇಳಿದ್ರು. ನೀವು ಅಂದ್ರೆ ಅವನ್ಗೆ ಅಷ್ಟೊಂದು ಪ್ರೀತಿ, ಯಾವ ಜನ್ಮದ ಋಣನೋ ಏನೋ. ಅಭಿ ಜೊತೆ ಯಾರಿದ್ದಾರೆ ಕಂದ? ಅವ್ರ ಅಮ್ಮ ಇದ್ದಾರೆ ಚಿಕ್ಕಮ್ಮ,
ಜೊತೆಗೆ ನಾಣಿ ಮೀನಾಕ್ಷಿ ಕೂಡ ಇದ್ದಾರೆ, ಅತ್ತೆ ಮಾವ ಕೂಡ ಇದ್ದಾರೆ. ಅವ್ರು ಅಲ್ಲಿಗೆ ಯಾಕೆ ಬಂದ್ರು? ಅವ್ರಿಗೆ ಬೇರೆ ಕೆಲಸ ಏನಿದೆ ಅಜ್ಜಿ? ಒಂದು ಜಾಗದಲ್ಲಿ ಅವ್ರು ಇರಲ್ಲ ಅಲ್ವಾ? ಅಲ್ಲಿ ನೋಡು, ಮಾತಾಡ್ತಿದ್ದಾಗೆ ಬಂದ್ರು. ಏನ್ ಮಾವ, ನೀವ್ ಯಾಕೆ ಬಂದ್ರಿ? ನಿಮಗೆ ಅಲ್ಲೇ ಇರಿ ಅಂತ ಹೇಳಿದ್ದೆ ಅಲ್ವಾ? ಅತ್ತೆ ಜೊತೆ ಇರ್ತೀನಿ ಅಂತ ನೀವು ಕೂಡ ಬಂದಿದ್ದೀರಾ? ಇರ್ಬೇಕು ಅಂತ ನಾವು ಅನ್ಕೊಂಡ್ವಿ ಜೈ, ಆದ್ರೆ ಹೇಳು ಚಂದ್ರಿಕಾ, ನಾವು ಎಷ್ಟೇ ಹೇಳಿದ್ರು ಆ ನಾಣಿ ಕೇಳಿಲ್ಲ ಅಂತ ಹೇಳು. ಆ ನಾಣಿ ಕೇಳಿದ್ರು ಹಾಸ್ಪಿಟಲ್ನವರು ಕೇಳಲಿಲ್ಲ ಅಂತ ಹೇಳು. ಹಾಸ್ಪಿಟಲ್ ಅವರು ಕೇಳಲಿಲ್ಲ ಅಂತಂದ್ರೆ ಏನು ಮಾವ? ಅದೇ ಹೇಳಿಮಯ್ಯ, ICU ನಲ್ಲಿ ಇರಬಾರ್ದು ಅಂದ್ರು, ಕಾರಿಡಾರ್ಗೆ ಬಂದ್ವಿ, ಅಲ್ಲಿ ಡಿಸ್ಟರ್ಬೆನ್ಸ್ ಅಂದ್ರು. ರಿಸೆಪ್ಷನ್ ಹತ್ರ ಬಂದ್ವಿ, ಅಲ್ಲಿಗೆ ವಿಸಿಟರ್ಸ್ ಬರ್ತಾನೆ ಅಂದ್ರು. ಪಾರ್ಕಿಂಗ್ ಏರಿಯಾಗೆ ಬಂದ್ವಿ, ಅಲ್ಲಿ ವೆಹಿಕಲ್ಸ್ ಬರುತ್ತೆ ಅಂದ್ರು. ಇನ್ನೆಲ್ಲಿ ಇರ್ಬೇಕೋ ಗೊತ್ತಾಗದೆ ಮನೆಗೆ ಬಂದ್ಬಿಟ್ವಿ. ಹಾಗೇನೆ ಹಾಸ್ಪಿಟಲ್ ಹೊರಗಡೆ ಇದ್ರೆ ಭಿಕ್ಷೆ ಬೇಡೋರು ಅಂತಾರೆ ಅಲ್ವಾ? ಒಟ್ನಲ್ಲಿ ನೆಪನ ಚೆನ್ನಾಗಿ ಹೇಳ್ತೀರಾ. ಯಾರ್ ಕೇಳಿದ್ರು ಬಾಯಲ್ಲೇ ಉತ್ತರ ಇರುತ್ತೆ ಅನ್ಸತ್ತಲ್ಲ. ಅಂದ್ರೆ ಏನದ್ಕೆ? ನಮ್ಗಲ್ಲಿರೋಕ್ಕಾಗದೆ ಇಲ್ಲಿಗೆ ಬಂದ್ವಿ ಅಂತನಾ? ನಾವು ಸುಳ್ಳು ಹೇಳ್ತಿದೀವಿ ಅಂತನಾ? ಆದ್ರೂ ನಮ್ಗಲ್ಲಿಗೆ ಬನ್ನಿ ಅಂತ ಯಾರು ಬೊಟ್ಟಿಟ್ಟು ಕರೀಲಿಲ್ಲ. ಅಭಿಗೋಸ್ಕರ ಜೈ ಹೋಗಿದ್ದಾನೆ ಅಂತ ಗೊತ್ತಾಗಿ ಜೈಗೆ ಸಹಾಯ ಮಾಡೋಣ ಅಂತ ನಾವು ಹೋದ್ವಿ. ನಮ್ ಕೈಲಾದಷ್ಟು ಸಹಾಯ ಮಾಡಿದ್ವಿ. ಅಲ್ಲಿ ಜಾಸ್ತಿ ಜನ ಇರಬಾರ್ದು ಅಂತ ಹಾಸ್ಪಿಟ್ಲ್ ಅವ್ರು ಕಳ್ಸಿದ್ರೆ ನಾವೇನ್ ಮಾಡೋದು? ನೀವಲ್ಲಿ ಇರ್ತೀರಾ ಅಂತಾನೆ ನಾನು ಬಂದೆ ಅತ್ತೆ. ಕಡೆ ಪಕ್ಷ ನೀವು ಹೊರಡೋಕ್ಕೂ ಮುಂಚೆ ಆದ್ರೂ ಕಾಲ್ ಮಾಡ್ಬೇಕಿತ್ತಲ್ವಾ? ನಾನು ಹಾಸ್ಪಿಟಲ್ ಅವ್ರ ಹತ್ರ ಮಾತಾಡ್ತಿದ್ದೆ ತಾನೆ. ಅಲ್ಲಿ ನಾವಿದ್ದು ಏನ್ ಮಾಡ್ತೀವಿ ಅಳಿಮಯ್ಯ? ಅಭಿನ ನೋಡ್ಕೊಳ್ಳೋದಿಕ್ಕೆ ನೀನ್ ಕರ್ಸಿರೋ ಡಾಕ್ಟರ್ಸ್ ಇದ್ದಾರೆ, ಅವ್ರ ಅಮ್ಮನ ನೋಡ್ಕೊಳ್ಳೋದಿಕ್ಕೆ ನಾನು ಹೆಂಡತಿ ಮೀನಾಕ್ಷಿ ಇದ್ದಾಳೆ. ಏನಾದ್ರೂ ಅಗತ್ಯ ಬಂದ್ರೆ ನಾಣಿ ಅಂತೂ ಅಲ್ಲೇ ಇದ್ದಾನೆ. ಅವನೊಬ್ಬ ಸಾಕು 100 ಜನ ಪೇಷಂಟ್ಸ್ ನ ನೋಡ್ಕೋಬಲ್ಲ. ಎಲ್ಲ ನಾಣಿನೇ ನೋಡ್ಕೊಂಡ್ರೆ ನೀವ್ ಯಾಕೆ ಮಾವ? ಒಂದ್ ಕೆಲ್ಸನೂ ಸರಿಯಾಗಿ ಮಾಡಲ್ಲ. ನಿಮ್ಮನ್ನ ನಂಬಿ ನಾನ್ ಬಂದಲ್ಲ, ನನ್ ತಪ್ಪು. ಛೇ, ಬಾರಮ್ಮ. ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳ್ತಾರಲ್ಲ, ಹಾಗಿದೆ ನೀವು ನಡ್ಕೊಳ್ತಿರೋ ರೀತಿ. ನೀವು ಹೋಗಿದ್ಯಾಕೆ, ವಾಪಸ್ ಬಂದಿದ್ಯಾಕೆ ಒಂದು ಅರ್ಥ ಆಗ್ತಿಲ್ಲ. ಅಬ್ಬಾ, ಆ ಮುದುಕಿ ಮತ್ತೆ ಪಂಚ ಡೈಲಾಗ್ ಹೊಡಿತಿದ್ದಾಳೆ ಚಂದ್ರಿಕಾ. ಆರೋಗೋ ದೀಪದ ಬೆಳಕು ಜಾಸ್ತಿ ಆಗುತ್ತೆ ಅನ್ನೋ ಹಾಗೆ ಈ ಮುದುಕಿಗೆ ಹೋಗೋಕ್ ಮುಂಚೆ ಮಾತ್ ಜಾಸ್ತಿ ಆಗಿದೆ. ಏನು ನೀವೇ ಮುಖ ನೋಡ್ಕೋತಿದ್ದೀರಾ? ನಮ್ ಮುಖ ನೋಡೋದಕ್ಕೆ ಧೈರ್ಯ ಬರ್ತಿಲ್ವಾ? ಅಂತ ತಪ್ಪು ನಾವೇನ್ ಮಾಡಿದ್ವಿ ತಂಗಿಯಮ್ಮ? ಹಣ್ಣಿರೋ ಮರಕ್ಕೆ ಕಲ್ಲಿನೆಟ್ಟು ಅನ್ನೋ ಹಾಗೆ ಒಳ್ಳೇದ್ ಮಾಡಿದಿಕ್ಕೆ ಈ ಮಾತು ಅನಿಸ್ಕೋತಾ ಇದೀವಿ. ಮತ್ತೆ ಶ್ರೀಕೃಷ್ಣನಂತವನಿಗೆ ತಪ್ಪಲಿಲ್ಲ ಆರೋಪಗಳು. ಹೌದು, ಯಾವ ತಪ್ಪು ಮಾಡ್ದೇನೆ ಸೀತಮ್ಮ ಬೆಂಕಿಗೆ ಹಾರ್ಲಿಲ್ವಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ನಿಮ್ಗೆ ಅವ್ರನ್ನ ಹೋಲಿಸ್ಕೋತೀರಾ? ನೀವು ನಿಮ್ ಜಂಬುದ್ ಮಾತುಗಳು. ಇನ್ಮೇಲಾದ್ರೂ ನಿಮಗ್ ತಕ್ಕವ್ರ ಜೊತೆ ಹೋಲಿಸ್ಕೊಳ್ಳಿ. ಅಷ್ಟಕ್ಕೂ ನೀನ್ ಯಾರು ನಿತ್ಯ ನಮ್ಮ ಮಧ್ಯೆ ತಲೆ ಹಾಕೋದಕ್ಕೆ? ಹೂ ಆರ್ ಯು? ಅವ್ನು ನನಗ್ ಬೈತಾನೆ, ನಾನು ಅವನಿಗೆ ಬೈತೀನಿ. ಮಧ್ಯದಲ್ಲಿ ನೀನ್ ಯಾರು ಇನ್ವಾಲ್ವ್ ಆಗೋದಕ್ಕೆ? ನಿನಗೇನ್ ರೈಟ್ಸ್ ಇದೆ? ಅಭಿ ದಿವ್ಯಾ ನನ್ನ ಜೊತೆ ಇದ್ದಾಗ ನೀನ್ ದೂರದಲ್ಲೇ ಇರು. ಜೈ, ನಾನು ಸಂತೋಷವಾಗಿದ್ದೀವಿ ಅನ್ಕೊಳ್ಳೋ ಅಷ್ಟರಲ್ಲೇ ಛೇ, ಜೈ ಹತ್ರ ಬೈಸ್ಕೊಂಡೆ. ಜೈಗೆ ಹತ್ರ ಆಗೋ ಅಷ್ಟರಲ್ಲಿ ದೂರ ಆಗೋ ಪರಿಸ್ಥಿತಿ ತಂದ್ಕೊಂಡೆ. ಛೇ, ಇದು ಕಂಟಿನ್ಯೂ ಆಗಬಾರ್ದು. ಮತ್ತೆ ನಾನು ಜೈ ಜೊತೆ ಕ್ಲೋಸ್ ಆಗಬೇಕು. ನಮ್ಮ ಮದುವೆ ಮ್ಯಾಟರ್ನ ಮೂವ್ ಮಾಡಬೇಕು. ಎಸ್, ಇದಕ್ಕೆ ಆ ನಾಣಿನೇ ಕರೆಕ್ಟ್. ಯಾರ್ರೀ? ನಿತ್ಯ ಮೇಡಮ್ ಅವ್ರೇ. ಅದೇನೋ ಏನೋ ಗಂಗಾ ಮೇಡಮ್ ಆಗಿರೋ ಹಾಗೆ ಹೇಳ್ತಿದ್ದೀರಾ? ಇವಾಗ ನಿತ್ಯ ಮೇಡಮ್ ಅವರೇ ಗಂಗಾ ಮೇಡಮ್ ಅವರು ಇಬ್ರು ಅಚ್ಚಾಕಿರೋ ಹಾಗೆ ಒಂದೇ ತರ ಇದ್ದಾರೆ. ಅವಳಿ ಜವಳಿ ಮಕ್ಕಳು.